ಲೋಕಸಭೆ ಚುನಾವಣೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನೀನಾ ನಾನಾ ಅನ್ನೋ ಫೈಟ್ ಶುರುವಾಗಿದೆ. ಮೊನ್ನೆ ನೋಡ್ತಾ ಇದ್ವಿ, ಡಿಸಿಎಂ ಒಬ್ಬ ಅಲ್ಲ, ಇಬ್ಬರಲ್ಲ, 3 ಮಾಡಿ 4 ಮಾಡಿ ಅಂತ ಡಿಸಿಎಂ ಕೂಗು ಶುರುವಾಯಿತು. ಅದರ ಜೊತೆಗೆ ಈಗ ಸಿಎಂ ಬದಲಾವಣೆಯ ಕೂಗು ಕೂಡ ಶುರುವಾಗಿದೆ. ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಬಾಂಬ್ ಸಿಡಿಸಿದ್ದಾರೆ ಶ್ರೀಗಳು. ಚಂದ್ರಶೇಖರ ಸ್ವಾಮೀಜಿ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು, ಮುಖ್ಯಮಂತ್ರಿಗಳ ಅಲ್ಲೇ ಇದ್ರು. ಚಂದ್ರಶೇಖರ ಸ್ವಾಮೀಜಿ ಮಾತಿಗೆ ಕ್ಷಣ ಕಾಲ ಸಿದ್ದರಾಮಯ್ಯನವರು ದಂಗಾಗಿ ಹೋಗಿದ್ರು. ಏನ್ ಮಾತಾಡ್ಲಿ, ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಲಿ ಅಂತ. ಇಷ್ಟು ದಿನ ಡಿಸಿಎಂ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು ಶಾಸಕರು. ಆದ್ರೆ ಈಗ ನೇರ ಸಿಎಂ ಟಾರ್ಗೆಟ್ ಮಾಡಿದ್ದಾರೆ ಸ್ವಾಮೀಜಿ. ಡಿಕೆ ಶಿವಕುಮಾರ್ಗೆ ಕುರ್ಚಿ ಬಿಟ್ಟುಕೊಡಿ ಅಂತ ಬ್ಯಾಟ್ ಬೀಸಿದ್ದಾರೆ ಸ್ವಾಮೀಜಿ. ಚಂದ್ರಶೇಖರ ಶ್ರೀಗಳ ಮಾತಿನಿಂದ ಮುಖ್ಯಮಂತ್ರಿಗಳು ಅರೆಕ್ಷಣ ಮುಜುಗರಕ್ಕೆ ಒಳಗಾಗಿದ್ರು, ಪೇಚಿಗೆ ಸಿಕ್ಕಾಕೊಂಡಿದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ ನಮ್ಮ ಕಾಂಗ್ರೆಸ್ನಲ್ಲಿ ಪದೇ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಹೇಳ್ತಾ ಇದೆ. ಚನ್ನಗಿರಿ ಶಾಸಕನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿ ಬ್ಯಾಟ್ ಬೀಸಿದ್ದಾರೆ. ಶಾಸಕರಿಂದ ಆರಂಭವಾದಂತಹ ಹೇಳಿಕೆ ಈಗ ಸ್ವಾಮೀಜಿ ಬಾಯಲ್ಲೂ ಬಂತು. ಅಧಿಕಾರ ಹಸ್ತಾಂತರಕ್ಕೆ ಒಕ್ಕಲಿಗ ಸ್ವಾಮೀಜಿ ಬಹಿರಂಗವಾಗಿ ಪಟ್ಟು ಹಿಡಿದಿದ್ದಾರೆ. ಒಕ್ಕಲಿಗರಿಗೆ ಸಿಎಂ ಸ್ಥಾನ ಬೇಕು ಅಂತ ವೇದಿಕೆ ಮೇಲೆಯೇ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನೀವು ಟೈಮಿಂಗ್ಸ್ ಅನ್ನ ಗಮನಿಸಬೇಕು. ಯಾವಾಗ ಹೇಳಿದ್ರು ಇದನ್ನ? ಲೋಕಸಭೆ ಚುನಾವಣೆ ನಡೀತು, ಫಲಿತಾಂಶ ಬಂತು. ಅದಾದ ನಂತರ ಎಲ್ಲಾನು ತಂಡ ಆಯ್ತು ರಾಜ್ಯ ಕಾಂಗ್ರೆಸ್. ಏಕಾಏಕಿಯಾಗಿ 2-3 ಜನ ಸಚಿವರು ಹೇಳೋದಕ್ಕೆ ಶುರು ಮಾಡಿದ್ರು, ಡಿಸಿಎಂ ಒಬ್ರು ಡಿಸಿಎಂ ಅಲ್ಲ, 2-3 ಡಿಸಿಎಂ ಮಾಡಿ, ಸಮುದಾಯವಾರು ಡಿಸಿಎಂ ಹಂಚಿಕೆ ಮಾಡಿ. ಡಿಕೆ ಶಿವಕುಮಾರ್ಗೆ ಮಾತ್ರ ಯಾಕೆ ಅಷ್ಟೆಲ್ಲ? ನಾವಿಲ್ವಾ? ನಮಗೂ ಡಿಸಿಎಂ ಬೇಕು, ಎಲ್ರಿಗೂ ಡಿಸಿಎಂ ಕೊಡಿ. ಈ ತರದ ಹೇಳಿಕೆಗಳು ಬರೋದಕ್ಕೆ ಶುರುವಾಯಿತು. 1-2 ದಿನ ಈ ತರದ ಹೇಳಿಕೆ ಬರೋದಕ್ಕೆ ಶುರುವಾಯಿತು. ಡಿಕೆ ಶಿವಕುಮಾರ್ ಬಳಗದಿಂದಲೂ ಒಬ್ಬೊಬ್ಬರು ಶಾಸಕರು ಮಾತನಾಡೋದಕ್ಕೆ ಶುರು ಮಾಡಿದ್ರು, ಒಬ್ಬೊಬ್ಬರು ಸಚಿವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ನಿನ್ನೆ ನೇರವಾಗಿ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲೇ ಸ್ವಾಮೀಜಿಗಳು ಕೇಳ್ಕೊಂಡ್ರು. ಸಿಎಂ ಪದತ್ಯಾಗ ಸಾಧ್ಯವೇ ಇಲ್ಲ ಅಂತ ಸಿದ್ದು ಆಪ್ತ ಸಚಿವರು ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸ್ವಾಮೀಜಿ ಮಾತನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಮುಂಬರುವ ಸ್ಥಳೀಯ ಚುನಾವಣೆಗೂ ಬಣ ಬಡಿದಾಟ ಕಂಟಕವಾಗುತ್ತಾ? ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಟ್ರೆ ಸಿದ್ದರಾಮಯ್ಯಗೆ ಸಿಟ್ಟು ಬರುತ್ತೆ. ಉಭಯ ನಾಯಕರ ಮಧ್ಯೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಕೈ ಹೈಕಮಾಂಡ್ನ ನಾಯಕರು. ಕಾಂಗ್ರೆಸ್ ಪಾಳೆಯದ ಕಿಚ್ಚು ಆರಿಸುವುದಕ್ಕೆ ಹೈಕಮಾಂಡ್ ಅಸ್ತ್ರ ಏನು? ಹಾಗಾದ್ರೆ ಈಗ ಹೈಕಮಾಂಡ್ ಏನ್ ಮಾಡುತ್ತೆ? ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತ್, ನಾನು ಹೇಳ್ತಾ ಇರೋದು ಈ ಇಡೀ ಇಶ್ಯೂಗಳು ನಡೀತಲ್ಲ, ಇದರ ಟೈಮಿಂಗ್ಸ್ ಅನ್ನು ಗಮನಿಸಬೇಕು ಅಂತ. ಎಲ್ಲಿಂದ ಶುರುವಾಯಿತು? ಲೋಕಸಭೆ ಚುನಾವಣೆ ನಡೀತು, ಫಲಿತಾಂಶ ಆಯಿತು, ಅಲ್ಲಿವರೆಗೆ ಸುಮ್ಮನೆ ಇದ್ರು ಎಲ್ಲರೂ. ಅದಾದ ನಂತರ ಒಬ್ಬೊಬ್ಬರೇ ಡಿಸಿಎಂನ ಬಗ್ಗೆ, ಆ ಹುದ್ದೆ ಬಗ್ಗೆ ಚಕಾರ ಎತ್ತೋದಕ್ಕೆ ಶುರು ಮಾಡಿದ್ರು, ಬೊಟ್ಟು ಮಾಡೋದಕ್ಕೆ ಶುರು ಮಾಡಿದ್ರು. 1 ಅಲ್ಲ 2 ಅಲ್ಲ 3 ಆಗಬೇಕು, 4 ಆಗಬೇಕು, ಸಮುದಾಯವಾರ ಆಗಬೇಕು ಅಂತ. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿದ್ದಂಥ 1 ಜನ ಶಾಸಕರು ಮಾತಾಡೋದಕ್ಕೆ ಶುರು ಮಾಡಿದ್ರು. ನೇರವಾಗಿ ನಿನ್ನೆ ಸ್ವಾಮೀಜಿಗಳೇ ಹೇಳ್ತಾರೆ ಅಂತ ಹೇಳಿದ್ರೆ ಈ ಎಲ್ಲ ಪ್ರೀ ಪ್ಲ್ಯಾಂಡ್ ಅಂತ ಅನಿಸ್ತಿಲ್ವಾ? ಅಲ್ಲಿಂದ ಒಬ್ರು ಮಾತಾಡಿಸೋದು, ಇಲ್ಲಿಂದ ಒಬ್ರು ಮಾತಾಡಿಸೋದು ಅಂತ. ಖಂಡಿತ ವಾಸುದೇವ್, ಈ ಚುನಾವಣೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ಬಣ ಬಡಿದಾಟ ವಿಚಾರ ಏನಿದೆ, ಲೋಕಸಭಾ ಚುನಾವಣೆಗೂ ಮುನ್ನನೇ ತಾರಕಕ್ಕೇರುವ ಹಂತ ಎಲ್ಲ ಲಕ್ಷಣಗಳಿತ್ತು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿತ್ತು. ಕಾರಣ ಯಾಕೆ ಅಂತಂದು ಹೇಳಿದ್ರೆ, ಲೋಕಸಭಾ ಚುನಾವಣೆ ಇರುವಂಥ ಕಾರಣಕ್ಕಾಗಿ ಅದು ನೇರವಾಗಿ ಪಕ್ಷದ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ಒಂದಷ್ಟು ಗೊಂದಲ ಸೃಷ್ಟಿ ಮಾಡಿ ಡ್ಯಾಮೇಜ್ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಇದೀಗ ಚುನಾವಣೆ ಮುಗಿದ ನಂತರದಲ್ಲಿ, ಫಲಿತಾಂಶ ಬಂದ ನಂತರದಲ್ಲಿ ಇದೀಗ ನೇರವಾಗಿ ಸಿಎಂ ಡಿಸಿಎಂ ಬಣ ಬಡದಾಟ ಟೀಮ್ ಏನಿದೆ, ಒಬ್ಬರ ಮೇಲೆ ಒಬ್ಬರು ದೂರುವಂಥದ್ದು ಮತ್ತೆ ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡುವಂಥದ್ದು ಜೊತೆಗೆ
DCM DK ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಅವ್ರದ್ದು ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಅವ್ರಿಗೊಬ್ಬರಿಗೆ ಯಾಕೆ ಇಷ್ಟು ಪ್ರಭಾವಿ ಖಾತೆಗಳು ಕೊಡಬೇಕು, ಒಬ್ಬರಿಗೆ ಒಂದು ಹುದ್ದೆಯ ನಿಯಮವನ್ನ ಪಾಲನೆ ಮಾಡಬೇಕು ಅನ್ನಂತಹ ಒತ್ತಾಯವನ್ನ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಆಗ್ತಾ ಇರುವಂತದ್ದು. ನೀವು ನಮ್ಮ ನಾಯಕರ ತಂಟೆಗೆ ಬಂದ್ರೆ ನಾವು ಸಿಎಂ ಬುಡಕ್ಕೆ ಬರ್ತೀವಿ ಅನ್ನುವಂತಹ ಸಂದೇಶವನ್ನ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಮತ್ತು ಒಂದಷ್ಟು ಸಚಿವರು ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಾಯ ಹಾಕುವಂತರುವಂಥದ್ದು. ಇದು ಮೇಲ್ನೋಟಕ್ಕೆ DCM ಹುದ್ದೆ ಸೃಷ್ಟಿಯ ವಿಚಾರ ಆದಾಗ್ಲೂ ಕೂಡ ಇಲ್ಲಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರ ಹಿಡಿತ ಏನು ಪಕ್ಷದಲ್ಲಾಗಿರ್ಬೋದು ಸರ್ಕಾರದಲ್ಲಾಗಿರ್ಬೋದು ಆ ಹಿಡಿತವನ್ನ ತಪ್ಪಿಸುವಂಥದ್ದು ಮತ್ತು ಹಿಡಿತವನ್ನ ಹಿಡಿಯುವಂಥದ್ದು ನಡೀತಾ ಇರುವಂಥದ್ದು. ಈ ನಡುವೆ ಸ್ವಾಮೀಜಿಗಳ ಎಂಟ್ರಿಯಿಂದ DK ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗರ ಪರವಾಗಿ ಏನು DK ಶಿವಕುಮಾರ್ ಸ್ವಾಮೀಜಿಗಳು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, ಇದು ರಾಜ್ಯ ಕಾಂಗ್ರೆಸ್ಗೂ ಮತ್ತೆ ಹೈಕಮಾಂಡ್ಗೂ ಕೂಡ ಒಂದಷ್ಟು ತಲೆನೋವು ತರಿಸುತ್ತೆ. ಯಾಕೆಂತಂದು ಹೇಳಿದ್ರೆ ವಿಧಾನಸಭೆ ಚುನಾವಣೆ ಆಯಿತು, ಲೋಕಸಭಾ ಚುನಾವಣೆ ಆಯಿತು. ಈಗ ಬಹುದೊಡ್ಡ ಸವಾಲೇನಂತಂದು ಹೇಳಿದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ವರ್ಕೌಟ್ ಅನ್ನ ಮಾಡಬೇಕು. ಯಾಕೆಂತಂದು ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಹೆಚ್ಚಿನ ಪ್ರಭಾವವನ್ನು ಬಳಸಿಕೊಂಡು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಇದೇ ರೀತಿಯಾಗಿ ಮುಂದುವರೆದ್ರೆ ಕಾಂಗ್ರೆಸ್ನಲ್ಲಿರುವ ಗೊಂದಲ ಮತ್ತು ಮೈತ್ರಿಯ ಬಲ ಎರಡರಿಂದನೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಆಗುವಂತ ಫಲಿತಾಂಶ ಬಂದ್ರೆ ಹೈಕಮಾಂಡ್ ಗ್ಯಾರಂಟಿ ಕೂಡ ರಾಜ್ಯ ನಾಯಕರಿಗೆ ಮತ್ತಷ್ಟು ಎಚ್ಚರಿಕೆ ಕೊಡುವಂತ ಸಾಧ್ಯತೆಗಳಿದಾವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.